ಪಕ್ಷಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಮಹಿಳೆಯರ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಪ್ರತಿಭಟನೆ, ಮಹಿಳೆಯರಿಗೆ ಆಗಿರ್ತಕ್ಕಂಥ ಅನ್ಯಾಯ, ಮೀಸಲಾತಿ ವಿರೋಧಿ, ಅವ್ರಿಗೆ ಮೀಸಲಾತಿ ಸಿಕ್ಕಿಲ್ಲ ಅಂತ ಹೇಳಿ ಮಹಿಳೆಯರ ಮೀಸಲಾತಿ ವಿರೋಧಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಮಹಿಳೆಯರ ರಿಸರ್ವೇಶನ್ ವಿರೋಧಿಗಳಿಗೆ ಲೋಕಲ್ ಬಾಡಿಗಳಿರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಎಲ್ಲಾ ಕಡೆ ಕೂಡ ಸನ್ಮಾನ್ಯ ದೇವೇಗೌಡರ ಕೊಡುಗೆನೆ ಇವತ್ತು ಹೆಣ್ಣು ಮಕ್ಕಳು ಇವತ್ತು ಅಧ್ಯಕ್ಷರಾಗಿ ಮುನ್ಸಿಪಾಲಿಟಿಯಲ್ಲಿ, ಪಟ್ಟಣ ಪಂಚಾಯತ್ ಅಲ್ಲಿ, ತಾಲೂಕ್ ಪಂಚಾಯತ್ ಅಲ್ಲಿ ಉಪಾಧ್ಯಕ್ಷರಾಗಿ ಇವತ್ತು ಮಹಿಳೆಯರೇ ಬರುವುದಕ್ಕೆ ಕಾರಣಕರ್ತರು ಯಾರಾದಿದ್ರೆ ಅದು ನಮ್ಮ ಸನ್ಮಾನ್ಯ ದೇವೇಗೌಡರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ನಾಯಕರು ಸನ್ಮಾನ್ಯ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು, ಅವರು ಕೂಡ ನಿನ್ನ ಪಾರ್ಲಿಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತನಾಡಿದ್ದಾರೆ. ನಾವು ನಮ್ಮ ಪಕ್ಷದ JDS ಪಕ್ಷ ಪ್ರಾದೇಶಿಕ ಪಕ್ಷ, ನಮ್ಮ ಪಕ್ಷದ ಚಿಹ್ನ ಕೂಡ ಮಹಿಳೆಯರ ಒಂದು ಗುರುತಲ್ಲೇ ಇರತಕ್ಕಂಥದ್ದು. ಕಳೆದ 25 ವರ್ಷಗಳ ಹಿಂದೆನೆ ಅದನ್ನ ನಮ್ಮ ವರಿಷ್ಠರು ಪರಿಚಯ ಮಾಡಿರತಕ್ಕಂಥದ್ದು. ಅದರಿಂದ ಇವತ್ತು ಮಹಿಳೆಯರಿಗೆ ಏನು ಇಂಡಿ ಕೂಟ, ಏನು IND ಅಂತ ಏನ್ ಕರಿತೀವಿ, ಇಂಡಿ ಕೂಟ ಇವತ್ತು ನಮಗೆ ಮಹಿಳೆಯರಿಗೆ ಏನು ಒಂದು ಈ ಒಂದು ಬಿಲ್ಲನ್ನ ತಿರಸ್ಕಾರ ಮಾಡೋ ಮೂಲಕ ಇವತ್ತು ಮಹಿಳೆಯರಿಗೆ ಅಪಮಾನ ಮಾಡಿದ್ದಾರೆ. ಮಹಿಳೆಯರಿಗೆ ಕೊಡುವಂತ ಗೌರವವನ್ನ ಇವತ್ತು ಅವರು ಯಾವುದೇ ಕಾರಣಕ್ಕೂ ಪರಿಗಣಿಸಿಲ್ಲ. ಆ ಬಿಲ್ ಫೈಲ್ ಮಾಡೋ ಮೂಲಕ ಇವತ್ತು ಎಲ್ಲ ಎಂಟೈರ್ ದೇಶದ ಹೆಣ್ಣುಮಕ್ಕಳು ಮಹಿಳೆಯರು ಬೀದಿಗೆ ಬಂದು ಹೋರಾಟ ಮಾಡುವಂತ ಒಂದು ವ್ಯವಸ್ಥೆಗೆ ಅವರು ಕೂಡ ಕಾರಣಕರ್ತರಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗೇ ಆಗುತ್ತೆ. ಅವರು ಕೂಡ ಮುಂದಿನ ಚುನಾವಣೆಗಳಲ್ಲಿ ನಿಮಗೆ ಇಂಡಿ ಒಕ್ಕೂಟಕ್ಕಿರ್ಬೋದು, ಕಾಂಗ್ರೆಸ್ ಪಕ್ಷಕ್ಕಿರ್ಬೋದು ಬುದ್ಧಿ ಕಳಿಸ್ತಾರಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಕೂಡ ನಮ್ಮ JDS ಪಕ್ಷದ ವತಿಯಿಂದ ಇವತ್ತು ಇಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ.